ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ. ನಾನು ಇದರಲ್ಲಿ ನಿಮಗೆ ಯಾರು ಮಿಷನ್ ಅಂದರೆ ಟೈಲರಿಂಗ್ ಮಿಷನ್ ಬಗ್ಗೆ ಸ್ವಲ್ಪನೂ ಜ್ಞಾನ ಇರೋದಿಲ್ಲ ಮತ್ತು ಹೊಸದಾಗಿ ತೊಗೋಬೇಕು ಅಂದ್ಕೊಂಡಿದ್ದಾರೆ ಮತ್ತು ಹೊಸದಾಗಿ ತೊಗೊಂಡಿದ್ದಾರೆ, ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಏನು ಇದರಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದ್ರೆ, ನಾವು ಫಸ್ಟ್ ನಾವು ಯಾವುದೇ ಒಂದು ಸ್ಟಿಚಿಂಗ್ ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ನೀಡಲ್ಗೆ ದಾರವನ್ನು ಹಾಕೋದಾಗಿರ್ಬೋದು, ಮತ್ತು ಹೇಗೆ ನಾವು ಬಾಬಿನ್ಗೆ ದಾರವನ್ನು ಸುತ್ತೋದಾಗಿರ್ಬೋದು. ಅದು ಕೆಲವರಿಗೆ ಗೊತ್ತಾಗೋದಿಲ್ಲ, ಮತ್ತು ಗೊತ್ತಾದರೂ ಕೂಡ ಈಗ ಫಸ್ಟಾಗಿ ಮಿಷನ್ ತೊಗೊಂಡಾಗ ಮರ್ತೋಗ್ತಾ ಇರುತ್ತೆ ಎಲ್ಲಿ ಹಾಕೋದಪ್ಪ ಏನು ಅಂತ ಹೇಳ್ಕೊಂಡು. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಹೇಗೆ ಬಾಬಿನ್ಗೆ ದಾರ ಸುತ್ತೋದು, ನೀಡಲ್ಗೆ ದಾರ ಪೋಣಿಸೋದು, ಸ್ಟಿಚ್ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ಫಸ್ಟು ನಾವು ಏನು ಸ್ವಿಚ್ ಕೊಟ್ಟಿರ್ತಾರೆ, ಇದು ಸ್ವಿಚ್ ವೈರ್ ಕೊಟ್ಟಿರ್ತಾರೆ, ಅದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಈ ರೀತಿ ಕನೆಕ್ಟ್ ಮಾಡಿಕೊಂಡು ಆನ್ ಮಾಡಬೇಕು. ಆನ್ ಮಾಡಿದ ಕೂಡಲೇ ಇಲ್ಲಿ ಲೈಟ್ ಆನ್ ಆಗಿದೆ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಲೈಟ್ ಆನ್ ಆಗಿದೆ. ಸೊ ಲೈಟ್ ಆನ್ ಆಗಿದೆ ಅಂತ ಹೇಳಿದ್ರೆ ನಾವು ಮಿಷನ್ನ ತುಳಿಬೋದು ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಫುಟ್ವೇರ್ ಇದೆ ನೋಡಿ, ಇಲ್ಲಿ ಫುಟ್ವೇರ್ ಇದೆ. ಸೊ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 2 ಕಡ್ಡಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಈ ಥರ ಒಳಗಡೆ ಹಾಕ್ಬೋದು, ಈ ಥರ ಮೇಲ್ಗಡೆ ತೊಗೋಬೋದು. ಇದು ಕೂಡ ಅಷ್ಟೇ, ಒಳಗಡೆ ಹಾಕ್ಬೋದು, ಮೇಲ್ಗಡೆ ತೊಗೋಬೋದು. ನಾವು ಥ್ರೆಡ್ ರೀಲ್ಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ಮತ್ತು ಬಾಬಿನ್ಗೆ ದಾರ ಹೇಗೆ ಸುತ್ತೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಥ್ರೆಡ್ ತೊಗೊಂಡಿದ್ದೀನಿ. ಸೊ ಈ ಥ್ರೆಡನ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ನೋಡಿರ್ಬೋದು, ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಹೀಗೆ ತೊಗೊಂಡು ಇಲ್ಲೇನು ಪಾಯಿಂಟ್ ಇದೆ, ಈ ಪಾಯಿಂಟ್ಗೆ ಹಿಂಬದಿಯಿಂದ ಹಿಂಗೆ ಮುಂಬದಿ ತೊಗೋಬೇಕು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಹಿಂಬದಿಯಿಂದ ಹೀಗೆ ಮುಂಬದಿ ತೊಗೋಬೇಕು. ಈಗ ನೋಡಿ, ಇದನ್ನು ಈ ಕಡ್ಡಿಯನ್ನು ಈ ಕಡೆ ಮಾಡ್ಕೋಬೇಕು. ಓಕೆ, ಇದು ಈ ಕಡೆ ಇರುತ್ತೆ, ಈ ಕಡೆ ಮಾಡ್ಕೋಬೇಕು. ಸೊ ಇದನ್ನು ಬಿಟ್ಕೊಳ್ಳಿ. ಹಾಗೆ ನೀವು ಬಾಬಿನ್ಗೆ ದಾರವನ್ನು ಸುತ್ತಬೇಕೋ ಸೊ ಅದನ್ನು ನೀವು ಇಲ್ಲಿ ಹಾಕಬೇಕು. ಓಕೆ, ಹಾಕ್ಕೊಂಡ್ರಲ್ವಾ? ನೋಡಿ, ಈ ಥ್ರೆಡ್ ಏನಿದೆ ಇದನ್ನು ಫುಲ್ಲಾಗಿ ಸುತ್ತಿ ಒಂದು ಖಾಲಿ ಬಾಬಿನ್ ತೊಗೊಂಡ್ರೆ ಆಯಿತು. ನನ್ನ ಹತ್ರ ಖಾಲಿ ಬಾಬಿನ್ ಇಲ್ಲ ಅಂಥೇಳಿ ನಾನು ಸ್ವಲ್ಪ ಥ್ರೆಡ್ ಇರುವಂಥ ಬಾಬಿನ ತೊಗೊಂಡಿದ್ದೀನಿ. ಸೊ ಇಲ್ಲಿಗೆ ಹಾಕಬೇಕು. ಮತ್ತೆ ಹೇಳ್ತೀನಿ, ಇದನ್ನು ಲೆಫ್ಟ್ಗೆ ಎಳ್ಕೋಬೇಕು. ಸೊ ಈಗ ನಾವು ಇದು ತೊಗೊಂಡಿದ್ದೀವಲ್ವಾ, ಇದನ್ನು ನಿಮ್ಮ ರೈಟ್ ಟು ಲೆಫ್ಟ್ ಬರೋ ಹಾಗೆ, ಅಂದರೆ ಬರೋ ಹಾಗೆ 4-5 ಸುತ್ತು ಹೀಗೆ ಮಾಡಬೇಕು. ಓಕೆ, ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಹೀಗೆ ಮಾಡಬೇಕು. ಮತ್ತೆ ಹೇಳ್ತೀನಿ, ಹೀಗಿದ್ದನ್ನು ಹೀಗೆ ಮಾಡ್ಕೋಬೇಕು. ಓಕೆ, ಸೊ ಈಗ ಬರೋಣ. ಇಲ್ಲಿ ನಮಗೊಂದು ಆಪ್ಷನ್ ಕೊಟ್ಟಿರ್ತಾರೆ. ಇದನ್ನು ಹೀಗೆ ಪ್ರೆಸ್ ಮಾಡ್ಬೋದು, ಹೀಗೆ ಎಳ್ಕೊಬೋದು. ಓಕೆ, ಮತ್ತೆ ಹೇಳ್ತೀನಿ, ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಪ್ರೆಸ್ ಮಾಡ್ಬೋದ್ರೆ ಮುಂದೆ ಹೋಗುತ್ತೆ, ಹೀಗೆ ಎಳ್ಕೊಂಡ್ರೆ ಹಿಂದೆ ಬರುತ್ತೆ. ನಾವು ಬಾಬಿನ್ಗೆ ದಾರ ಸುತ್ತಬೇಕು ಅಂತ ಹೇಳಿದ್ರೆ ಈ ಥರ ಎಳ್ಕೊಬೇಕು. ಇದು ಯಾವಾಗಲೂ ಇನ್ಸರ್ಟ್ ಆಗಿರುತ್ತೆ. ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇದು ಒಳಗಡೆ ಹೋಗಿರುತ್ತೆ. ನಾವು ಬಾಬಿನ್ಗೆ ದಾರ ಸುತ್ತಬೇಕು ಅಂತ ಹೇಳಿದ್ರೆ ಇದನ್ನು ಹೀಗೆ ಎಳ್ಕೋಬೇಕು. ಓಕೆ, ಇದು ಕೂಡ ಆಯಿತು. ಈಗ ನಾವು ಇದೇನು ಮಿಷನ್ ಕೊಟ್ಟಿದ್ದಾರೆ, ಫುಟ್ ಕೊಟ್ಟಿದ್ದಾರೆ, ಇದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ದಾರ ಅನ್ನೋದು ಸುತ್ತತ್ತೆ. ಓಕೆ, ನೋಡಿ, ಇದು ಲೆಫ್ಟಲ್ಲಿ ಇರುತ್ತೆ, ಇದನ್ನು ರೈಟಿಗೆ ಅನ್ಕೋಬೇಕು, ಇದನ್ನು ಹೊರಗಡೆ ಹಿಂಗೆ ಎಳಿಬೇಕು. ಈಗ ಇದನ್ನು ಪ್ರೆಸ್ ಮಾಡಬೇಕು. ಓಕೆ, ನೋಡಿ, ನಾನು ಪ್ರೆಸ್ ಮಾಡ್ತೀನಿ ಇವಾಗ ಹೇಗೆ ಬಾಬಿನ್ಗೆ ದಾರ ಸುತ್ತತ್ತೆ ಅಂಥೇಳಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬಾಬಿನ್ಗೆ ದಾರವನ್ನು ಹಾಕಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ ನೋಡೋಣ. ಫಸ್ಟ್ ಇದನ್ನು ನೀವು ತಕ್ಕೊಳ್ಳಿ. ಓಕೆ, ಮಾಡಿ ತಕ್ಕೊಳ್ಳಿ, ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ,
ಈ ಮಿಷನ್ನಲ್ಲಿ ಉಷಾ ಜಾನೋಮೆ ಮಿಷನ್ನಲ್ಲಿ ಇಲ್ಲಿ ಒಂದು ಕಟ್ಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಕಿದ್ರೆ ನಿಮಗೆ ಕಟ್ಟಿಂಗ್ ತಾನೇ ಆಗುತ್ತೆ. ಸೊ ಈಗ ಬರೋಣ. ಈಗ ನಾವು ಬನ್ನಿ ಈಗ ನೀಡಲ್ಗೆ ದಾರವನ್ನು ಹೇಗೆ ಸುತ್ತೋದು ಅಂತ ಹೇಳಿ ನೋಡೋಣ. ಫಸ್ಟು ಮತ್ತೆ ಹೇಳ್ತೀನಿ, ಇಲ್ಲಿ ಥ್ರೆಡ್ ಹಾಕಿದ್ದೀವಿ. ಈಗ ಬಾಬಿನ್ಗೆ ದಾರ ಸುತ್ತಬೇಕಾದ್ರೆ ಇಲ್ಲಿ ಹಾಕ್ಕೊಂಡಿದ್ವಲ್ವಾ, ಈಗ ನಾವು ಇಲ್ಲಿ ಹಾಕ್ಕೋಬೇಕು. ಹೇಗೆ ಹಾಕ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಹೀಗೆ ತೋರಿಸ್ತೀನಿ. ಇದೇನು ಶೇಪ್ ಇದೆ ಇದ್ರೊಳಗಡೆ ಹಿಂಗೆ ತೊಗೊಬರ್ಬೇಕು. ಓಕೆ, ಈ ಥರ ಒಳಗಡೆ ಹಿಂಗೆ ತೊಗೊಬರ್ಬೇಕು. ಓಕೆ, ಈಗ ನೆಕ್ಸ್ಟು ಇಲ್ಲಿ ಏನಿದೆ ಈ ಗ್ಯಾಪಲ್ಲಿ ನಾವು ದಾರವನ್ನು ಹಾಕ್ಕೊಂಡು ಯು ಶೇಪ್ ಇದೆ ಅಲ್ವಾ, ಆ ಯು ಶೇಪ್ ಪ್ರಕಾರನೇ ನಾವು ಅದನ್ನು ಮೇಲ್ಗಡೆ ತೊಗೊಂಬರ್ಬೇಕು. ಓಕೆ, ಮೇಲ್ಗಡೆ ತೊಗೊಂಬರ್ಬೇಕು. ನೋಡಿ ಇಲ್ಲೊಂದು ನಿಮಿಷ ನೋಡಿ, ಇದನ್ನು ನಾವು ಈ ಥರ ತಿರುಗಿಸಿದ್ರೆ ಇಲ್ಲಿ ಒಂದು ಕಡ್ಡಿ ಥರ ಮೇಲ್ಗಡೆ ಬರುತ್ತೆ. ಸೊ ಇದರಲ್ಲಿ ನಾವು ಈ ದಾರವನ್ನು ಹೀಗೆ ಹಿಂದೆಯಿಂದ ರೈಟ್ ಟು ಲೆಫ್ಟ್, ಓಕೆ, ರೈಟ್ ಟು ಲೆಫ್ಟ್ ಬಂದು ಇದರೊಳಗಡೆ ಹೀಗೆ ಹೋಗಿ ಈ ಥರ ಬಂದು ಹೀಗೆ ತಗೊಂಡು ಬಂದು, ಸೊ ಹೀಗೆ ಬಂದು ಇಲ್ಲೊಂದು ಕಾಣಿಸ್ತಿದೆಯಲ್ವಾ, ಇಲ್ಲಿ ಇದಕ್ಕೆ ಹೀಗೆ ಹಿಂದೆಯಿಂದ ನಿಮಿಷ, ನಂದು ಒಂದು ಕೈಯಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ತೋರಿಸ್ತೀನಿ. ಹೀಗೆ ಎಳ್ಕೊಂಡು ನೋಡಿ ಇದರೊಳಗಡೆ ಹಿಂದೆಯಿಂದ ಎಳ್ಕೋಬೇಕು. ಹಿಂಗೆ ಬಂದು ಇಲ್ಲೊಂದು ಇದೆ ಅಲ್ವಾ, ಇಲ್ಲಿ ಇದನ್ನು ಇದರೊಳಗಡೆ ಹಿಂಗೆ ಹಾಕೋಬೇಕು. ಸೊ ಇದು ಫಸ್ಟ್. ಓಕೆ, ಕಾಣಿಸ್ತಿದೆ ಅಲ್ವಾ. ಇವಾಗ ದಾರ ಸ್ವಲ್ಪ ಮುಂದೆ ಎಳ್ಕೊಳ್ಳೋಣ. ದಾರ ಸ್ವಲ್ಪ ಮುಂದೆ ಎಳ್ಕೊಂಡು ಇಲ್ಲಿ ಕೊಟ್ಟಿದ್ದಾರಲ್ವ, ಇಲ್ಲಿ ಹಿಂದೆ ಒಂದು ಕೊಟ್ಟಿರ್ತಾರೆ, ಇದನ್ನು ಈಗ ಮಾಡಿದ್ರೆ ಇದು ಕೆಳಗಡೆ ಕೂತ್ಕೊಳ್ಳುತ್ತೆ. ಸೊ ಈಗ ನಾವು ಇಲ್ಲೇನಿದೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಈ ಆಪ್ಷನ್ನೇ ಈ ಮೇಲೆ ಕೆಳಗೆ ಮಾಡ್ಬೋದು. ಇದು ಕೊಟ್ಟಿದೆ ನೀಡಲ್ಗೆ ದಾರವನ್ನು ಪೋಣಿಸ್ಲಿಕ್ಕೆ. ಇದನ್ನು ನೀಡಲ್ಗೆ ದಾರವನ್ನು ಪೋಣಿಸ್ಲಿಕ್ಕೆ ಅಂತಲೇ ಕೊಟ್ಟಿರ್ತಾರೆ. ಸೊ ಇದು ಚಿಕ್ಕದಾದ ಒಂದು ಸೂಜಿ ಥರದಿರುತ್ತೆ. ಇದನ್ನು ಆ ಹೋಲ್ ಒಳಗಡೆ, ಸೂಜಿಲಿ ಹೋಲ್ ಇರುತ್ತಲ್ವ, ಅದರೊಳಗಡೆ ಇನ್ಸರ್ಟ್ ಮಾಡಬೇಕು. ಒಂದು ಕೈ ಇನ್ಸರ್ಟ್ ಮಾಡಿ ಈ ಕೈಯಿಂದ ಅದಕ್ಕೆ ಪೋಣಿಸ್ಕೋಬೇಕು. ಸೊ ಪೋಣಿಸ್ಕೊಂಡು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳಿಬೇಕು. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ ನೋಡಿ. ಸೊ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ನಂಗೆ ಗೊತ್ತಾಗ್ತಿಲ್ಲ. ಸೊ ಹೀಗೆ ಇಟ್ಕೊಂಡು ಏನಿದೆ ಈ ದಾರನ ಈ ಥರ ಹಿಂಗೆ ಎಳ್ಕೊಬೇಕು. ಓಕೆ, ತೋರಿಸ್ತೀನಿ ಒಂದು ಸೆಕೆಂಡ್. ಎಳ್ಕೊಂಡು ಇದನ್ನು ನೋಡಿ ಪೋಣಿಸಿದ್ದೀನಿ, ಹಿಂಗೆ ಎಳಿಬೇಕು. ಈಗ ನೋಡಿ, ನೀವು ನೋಡ್ತಿರ್ಬೋದು ದಾರ ಸೂಜಿಯಿಂದ ಆ ಕಡೆ ಬಂದಿದೆ. ಇದನ್ನು ಈ ಥರ ಎಳ್ಕೋಬೇಕು ನಾವು ಒಂದು ಕೈಲಿ. ಇದನ್ನು ಈ ಥರ ಎಳ್ಕೊಂಡ್ರೆ ಆಯಿತು. ಓಕೆ, ನೋಡ್ತಿರ್ಬೋದು ಹೇಗೆ ನೀಡಲ್ಗೆ ನೀಡಲ್ಗೆ ದಾರನ ಹಾಕ್ಬೋದು ಅಂತ ಹೇಳಿ. ಸೊ ನೋಡಿದ್ರಲ್ವ, ಈಗ ಬಾಬಿನ್ಗೆ ದಾರವನ್ನು ಸುತ್ತಿದ್ದೀವಿ. ಓಕೆ, ಇದನ್ನು ಹೇಗೆ ನಾವು ಕೆಳಗಡೆ ಅಂದರೆ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ, ಇಲ್ಲಿ ಹಾಕ್ಬೋದು ಅಂತ ನೋಡಿ. ಹೀಗೆ ಎಳ್ಕೊಂಡ್ರೆ ಬರುತ್ತೆ. ಸೊ ಇದನ್ನು ಡೌನ್ ಮಾಡಿದ್ರೆ ಇದೆ ಅಲ್ವಾ, ಇದನ್ನು ತೆಗೆದುಕೊಂಡು ಸೊ ಹೀಗೆ ಇದನ್ನು ಇದರೊಳಗಡೆ ಹಾಕಬೇಕು. ಓಕೆ, ಇದನ್ನು ಹೀಗೆ ಹಾಕಬೇಕು. ಈಗ ಸೊ ನಾವು ಇಲ್ಲಿ ಕಾಣಿಸ್ತೆ ಅಲ್ವಾ, ಇಲ್ಲಿ ಗ್ಯಾಪಲ್ಲಿ ಹೀಗೆ ಇದನ್ನು ಹಾಕಿಬಿಟ್ಟು ಹೀಗಿದೆ ಅಲ್ವಾ. ಈಗ ಈ ದಾರವನ್ನು ಸ್ವಲ್ಪ ಬಿಟ್ಕೋಬೇಕು ನಾವು. ಈ ಥರ ಬಿಟ್ಕೊಂಡು ಏನು ಗ್ಯಾಪ್ ಇದೆ ಇದರೊಳಗಡೆಯಿಂದ ಹಿಂಗೆ ತಂದುಬಿಟ್ಟು ಇಲ್ಲಿ ಈ ಥರ ಎಳ್ಕೊಬೇಕು. ಓಕೆ, ಈ ಥರ ಎಳ್ಕೊಂಡ್ರೆ ಮುಂಚೆ ಹೇಳಿ ತೋರಿಸ್ತೀನಿ. ಸೊ ಈ ಥರ ಎಳ್ಕೊಳ್ಬೇಕು. ದಾರ ಇಲ್ಲಿಂದ ಸ್ವಲ್ಪ ಹೊರಗಡೆ ಬರಬೇಕು. ಓಕೆ, ಈಗ ಇದನ್ನು ಹೇಗೆ ಇಲ್ಲಿ ಇನ್ಸರ್ಟ್ ಮಾಡೋದು ಅಂತ ಹೇಳಿ ನೋಡೋದಾದರೆ, ಸೊ ಹೀಗೆ ನೋಡಿ, ಇಲ್ಲಿ ಗ್ಯಾಪ್ ಇಲ್ಲಿ ಕಾಣಿಸ್ತಿದೆ ಅಲ್ವ ಗ್ಯಾಪು, ಇದು ಇಲ್ಲಿ ಹೋಗಿ ಕೂರಬೇಕು. ಹಾಗೆ ನಾವು ಇದನ್ನು ಹಾಕಬೇಕು. ಹೇಗೆ ಅಂದರೆ ಇದನ್ನು ಸ್ವಲ್ಪ ಹಿಡ್ಕೋಬೇಕು. ಇದನ್ನು ಹಿಡ್ಕೊಂಡು ಟಕ್ ಅಂತ ಹೇಳಿ ಸೌಂಡ್ ಬರಬೇಕು. ಓಕೆ, ತೋರಿಸ್ತೀನಿ ನಿಮಿಷ. ನೋಡಿ, ಈಗ
ಇದು ಲಾಕ್ ಆಗಿರೋ ಸೌಂಡ್ ಬರುತ್ತೆ ಒಂದು ಟಕ್ ಟಕ್ ಅಂತ ಹೇಳಿ. ಸೊ ಹಾಗೆ ಇದನ್ನು ಕ್ಲೋಸ್ ಮಾಡಬೇಕು. ಸೊ ಎರಡನೇ ಸ್ಟೆಪ್ ಕೂಡ ಫಿನಿಶ್ ಆಯಿತು. ಸೊ ಇದನ್ನ ಈಗ ಹಾಕಬೇಕು. ನಾನಿದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಸ್ಟ್ಯಾಂಡು. ಫಸ್ಟ್ ಇದರಲ್ಲಿ ಚಿಕ್ಕದೊಂದು ಸ್ಟ್ಯಾಂಡ್ ಬರ್ತಾಯಿತ್ತು, ಅದನ್ನು ರಿಮೂವ್ ಮಾಡಿ ಈ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ. ಸೊ ಆಯಿತು, ಈಗ ನಾವು ಬಟ್ಟೆಗಳನ್ನ ಸ್ಟಿಚ್ ಮಾಡ್ಬೋದು. ಸೊ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಹೇಳ್ತೀನಿ, ಫಸ್ಟು ಥ್ರೆಡ್ ಹಾಕೋಬೇಕು. ಥ್ರೆಡ್ಡಲ್ಲಿ ನಾವು ಬಾಬಿನ್ಗೆ ದಾರ ಸುತ್ತಬೇಕಾದ್ರೆ ಇಲ್ಲಿಂದ ಹೀಗೆ ತೊಗೊಂಡು ಇದು ಲೆಫ್ಟಲ್ಲಿ ಇರುತ್ತೆ, ಇದನ್ನು ರೈಟ್ ಇದಕ್ಕೆ ಬಾಬಿನ್ ಹಾಕಿ ರೈಟ್ ಮಾಡ್ಕೋಬೇಕು. ಹಾಗೆ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಸ್ವಿಚ್ ಆನ್ ಮಾಡ್ಕೋಬೇಕು. ಇಲ್ಲೊಂದು ಸ್ವಿಚ್ ಆನ್ ಆಫ್ ಇರುತ್ತೆ, ಆಪ್ಷನ್ ಇರುತ್ತೆ, ಇದನ್ನು ಕೂಡ ಆನ್ ಮಾಡ್ಕೋಬೇಕು. ನೋಡಿ ಇದು ಆನಲ್ಲಿದೆ. ಸೊ ಇದಾನಾದರೆ ಮಾತ್ರ ಮಿಷಿನ್ ಓಡುತ್ತೆ. ಸೊ ಇದನ್ನು ಬಾಬಿನ್ಗೆ ದಾರ ಸುತ್ತಬೇಕು ಅಂದರೆ ಹೀಗೆ ಹೇಳ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಪ್ರೆಸ್ ಮಾಡಬೇಕು. ಇದು ಕೂಡ ಅಷ್ಟೇ, ಬಾಬಿನ್ಗೆ ದಾರ ಸುತ್ತಬೇಕು ಅಂದರೆ ಹೀಗೆ ಮಾಡ್ಕೋಬೇಕು, ರೈಟಲ್ಲಿ ಮಾಡ್ಕೋಬೇಕು. ಸ್ಟಿಚ್ ಮಾಡಬೇಕು ಅಂದರೆ ಈ ಕಡೆ ಮಾಡ್ಕೋಬೇಕು. ಈಗ ನಾವೇನು ಮಾಡಬೇಕು, ಸ್ಟಿಚ್ ಮಾಡಬೇಕಲ್ವಾ. ಸೊ ಯಾವ ಕಡೆ ಮಾಡ್ಕೊಂಡಿದ್ದೀವಿ, ಲೆಫ್ಟ್ಗೆ ಇದನ್ನು ತಂದ್ಕೊಂಡಿದ್ದೀವಿ. ಸೊ ಈಗ ನಾವು ಯಾವ ಬಟ್ಟೆನಾದರೂ ಸ್ಟಿಚ್ ಮಾಡಬಹುದು. ನಿಮಗೆ ಬೇಸಿಕ್ ಇಷ್ಟನ್ನು ಹೇಳ್ತೀನಿ ನಾನು. ಓಕೆ, ಸೊ ಇನ್ನು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು. ಫಸ್ಟ್ ನಾನಿಲ್ಲಿ ಫೋನ್ ಇಟ್ಕೊಂಡಿದ್ದೀನಿ. ಇದು ಬಿ ಅಥವಾ ಎ ಅಂದರೆ ಇದು ಲೆಫ್ಟ್ ಟು ರೈಟ್ ಹಾಗೆ ಬರುತ್ತೆ, ಇದು ಬಿ ಅಥವಾ ಎ. ಮತ್ತು ಇದು ನಮಗೆ ನಾರ್ಮಲ್ ಸ್ಟಿಚಿಂಗ್ ಮಾಡಬೇಕಂತ ಹೇಳಿದ್ರೆ ನಾನು 2.5 ಹಾಗೆ ಇಟ್ಕೊತೀನಿ. ಓಕೆ, ಸೊ ಈಗ ನಾವು ಯಾವ ಬಟ್ಟೆನಾದರೂ ಸ್ಟಿಚ್ ಮಾಡ್ಬೋದು. ಬನ್ನಿ ಒಂದು ಬಟ್ಟೆನ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಸೊ ಇದ್ರ ಮೇಲೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ನೋಡೋದಾದರೆ ಫ್ರೆಂಡ್ಸ್, ನಾನು ಬಟ್ಟೆನ ಕಟ್ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂಥೇಳಿ ಕಟ್ ಮಾಡಿ ವಿಡಿಯೋ ಕಟ್ ಮಾಡಿದೆ. ಸೊ ಈಗ ನೋಡಿ ಎಷ್ಟು ಸ್ಮೂತಾಗಿ ನಾವು ಸ್ಟಿಚ್ ಮಾಡ್ಬೋದು ಅಂತೇಳಿ. ಸ್ಟಿಚ್ಚನ್ನು ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಹಾಕಿದ್ರೆ ಕಟ್ ಆಗಿಬಿಡುತ್ತೆ. ಸೊ ಎಷ್ಟು ಚೆನ್ನಾಗಿ ಸ್ಟಿಚ್ ಬಂದಿದೆ ಅಂತ ಹೇಳಿ ನೀವು ಕೂಡ ನೋಡ್ಬೋದು. ಸೊ ನೋಡಿ ಅಲ್ವಾ. ಸೊ ಹೀಗೆ ನಾವು ಬೇಸಿಕ್ ಥ್ರೆಡನ್ನು ಹೇಗೆ ಹಾಕೋದು, ಬಾಬಿನ್ಗೆ ಹೇಗೆ ದಾರವನ್ನು ಸುತ್ತೋದು, ಹಾಗೆ ನೀಡಲ್ಗೆ ಹೇಗೆ ದಾರವನ್ನು ಹಾಕೋದು ಅಂತ ಹೇಳಿ ನೋಡ್ಕೊಂಡಲ್ವಾ. ಸೊ ನಾನು ಸಜೆಸ್ಟ್ ಮಾಡೋದು ಈ ಮಿಷನ್ ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ನನಗೆ ಏನನ್ಬೋದು, ಇದೊಂಥರ ನನಗೆ ಒಂದು ಪರ್ಸನ್ ಅಂತಲೇ ನಾನು ಇದನ್ನು ಫೀಲ್ ಮಾಡ್ತೀನಿ. ಯಾಕಂದರೆ ನಾನು ಇದು ಬೇಜಾರನ್ನು ಕಳೆಯುತ್ತೆ. ಮತ್ತು ನಾನು ಏನಾದರೂ ಸ್ಟಿಚ್ ಮಾಡ್ಕೋಬೇಕಂದ್ರೆ ಇದು ಬಂದ ನಂತರ ನಾನು ನನ್ನ ಬ್ಲೌಸ್ಗಳನ್ನು ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪನಾದ್ರು ಹೆಲ್ಪ್ ಆದರೆ ಈ ವಿಡಿಯೋದಿಂದ ದಯವಿಟ್ಟು ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಒಂದು. ಸೊ ನಿಮಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.